ಎಲ್ರಿಗೂ ನಮಸ್ತೆ. ಶುಭ ಯೋಗಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ನಾನು ಶುಭಾ ಹೆಗಡೆ. ನಮ್ಮ ಶುಭ ಯೋಗ ಆನ್ಲೈನ್ ಯೋಗ ತರಗತಿ ಮೂಲಕ ಮಾರ್ಚ್ 1ನೇ ತಾರೀಕಿಂದ ಇನ್ನೊಂದು ಹೊಸ ಪ್ರಯೋಗವನ್ನು ಮಾಡ್ತಿದ್ದೀವಿ ಅಥವಾ ಇನ್ನೊಂದು ಹೊಸ ತರಗತಿಯನ್ನು ಆರಂಭಿಸ್ತಿದ್ದೀವಿ. ಅದೇ ಥೈರಾಯ್ಡ್ ಮತ್ತು PCOD ಸಮಸ್ಯೆ ಇರೋರಿಗೋಸ್ಕರ ಹೊಸ ಕ್ಲಾಸು ಆರಂಭ ಆಗ್ತಾ ಇದೆ. ಮನಸ್ಸು ತುಂಬ ಭಾರ ಆಗ್ತಾ ಹೋಗುತ್ತೆ, ತೂಕ ಹೆಚ್ಚಾಗ್ತಾ ಹೋಗಿರುತ್ತೆ, ಆದರೆ ಕಾರಣ ಗೊತ್ತಿರಲ್ಲ. ಇದೆಲ್ಲದೂ ಕೂಡ ನಮ್ಮ ಹಾರ್ಮೋನ್ಗಳು ಸಮತೋಲನದಲ್ಲಿ ಇಲ್ಲ ಅನ್ನೋದನ್ನು ಸೂಚಿಸುತ್ತೆ. ಯೋಗ ಇದಕ್ಕೆ ಒಂದು ಉತ್ತಮ ಚಿಕಿತ್ಸೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ನಾವು ತಗೊಳ್ತಾ ಇರೋ ಔಷಧಿಯ ಜೊತೆಗೆ ಯೋಗವನ್ನು ಕೂಡ ನಾವು ಆರಂಭಿಸಿದ್ರೆ, ಆಸನ, ಪ್ರಾಣಾಯಾಮ, ಧ್ಯಾನಗಳನ್ನು ಮಾಡ್ತಾ ಹೋದರೆ ನಾವು ಸಮಸ್ಯೆಯ ಮೂಲವನ್ನು ತಲುಪೋದು ಸುಲಭವಾಗ್ತಾ ಹೋಗುತ್ತೆ. ಪ್ರತಿ ದಿವಸ ಸುಸ್ತಾಗಿಯೇ ಏಳ್ತಾ ಇದ್ದೀರಾ? ಎದ್ದಾಗ ಇನ್ನೂ ಕೂಡ ನಾನು ಫ್ರೆಶ್ ಆಗಿಲ್ಲ ಅಂತ ಅನಿಸುತ್ತಾ? ತೂಕ ದಿನದಿಂದ ದಿವಸಕ್ಕೆ ಹೆಚ್ಚಾಗ್ತಾ ಇದೆಯಾ? ಮನಸ್ಸು ತುಂಬ ಭಾರವಾಗ್ತಾ ಇದೆಯಾ? ಇವೆಲ್ಲವೂ ಕೂಡ ನಿಮ್ಮ ಹಾರ್ಮೋನ್ ನಿಮ್ಮ ಸಮತೋಲನದಲ್ಲಿ ಇಲ್ಲ ಎನ್ನೋದನ್ನು ತೋರಿಸುತ್ತೆ. ನಾಳೆ ಯೋಗ ಮಾಡಬೇಕು, ನಾಳೆಯಿಂದ ಯೋಗ ಮಾಡಿದ್ರಾಯ್ತು ಅಂತ ಅಂದ್ಕೊಳ್ತಾ ಅದೆಷ್ಟೋ ನಾಳೆಗಳು ಕಳೆದಿರ್ಬೋದು. ಆದರೆ ಸತ್ಯ ಏನು ಅಂತಂದರೆ ಥೈರಾಯ್ಡ್, PCOD ಇದೆಲ್ಲ ಸೋಮಾರಿತನ ಅಲ್ಲ. ಅದು ನಿಮ್ಮ ಶರೀರ ನಿಮ್ಮ ಹತ್ರ ಸಹಾಯನ ಕೇಳ್ತಾ ಇದೆ. ಔಷಧಿ ಅಷ್ಟೇ ಸಾಕಾಗ್ತಾ ಇಲ್ಲ, ನನಗೆ ಇನ್ನೂ ಏನೋ ಬೇಕು, ನನ್ನ ಮನಸ್ಸನ್ನು ನಾನು ಹಗುರಗೊಳಿಸ್ಕೋಬೇಕು, ನನ್ನ ಮನಸ್ಸನ್ನು ನಾನು ಸಮತೋಲನದಲ್ಲಿ ಇಟ್ಕೊಳ್ಳೋಕ್ಕೆ ನನಗೆ ಇನ್ನೂ ಏನೋ ಒಂದು ಸಹಾಯ ಬೇಕು ಅಂತ ಕೇಳ್ತಾ ಇರೋ ಸ್ಥಿತಿಯಾಗಿದೆ. ತುಂಬ ಜನರು ಅದನ್ನೇ ಸೋಮಾರಿತನ ಅಂದ್ಕೊಂಡು ಬಿಟ್ಟಿರ್ತೀರ. ಕೇವಲ ಔಷಧಿ ಒಂದೇ ಸಾಕಾಗಲ್ಲ, ದೇಹಕ್ಕೆ ಚಲನವೂ ಬೇಕು. ಎಲ್ಲಿ ಯಾವುದನ್ನು ನೀಡಬೇಕು ಅನ್ನೋದು ಆಸನವನ್ನು ಮಾಡ್ತಾ ನಮಗೆ ಅದು ಅರ್ಥವಾಗ್ತಾ ಹೋಗುತ್ತೆ. ನಮ್ಮ ಹಾರ್ಮೋನ್ಗಳಿಗೆ ಸಹಜವಾಗಿರೋ ಚಿಕಿತ್ಸೆನೇ ಯೋಗ ಆಗಿದೆ. ದಿನಕ್ಕೆ ಸ್ವಲ್ಪ ಸಮಯ ಸುಲಭವಾಗಿರೋ ಆಸನ, ಪ್ರಾಣಾಯಾಮ, ಧ್ಯಾನಗಳ ಮೂಲಕ ನಮ್ಮ ಮನಸ್ಸಿನಲ್ಲಿ ಬೇರೂರಿರುವ ಅನೇಕ ಟ್ರಾಮಾಗಳನ್ನು ಅಥವಾ ಹಳೆಯ ನೋವುಗಳನ್ನು, ಶಾರೀರಿಕ ಒತ್ತಡಗಳನ್ನು ಸರಳ ಸುಲಭ ಆಸನದ ಮೂಲಕ ಶರೀರಕ್ಕೆ ಬೇಕಾಗಿರುವ ಚಲನವನ್ನು ನೀಡೋಣ. ಮನಸ್ಸಿಗೆ ಬೇಕಾಗಿರುವ ಶಾಂತಿಯನ್ನು ನೀಡೋಣ. ಅದೇ ರೀತಿ ನಮ್ಮ ಭಾವನೆಗಳಲ್ಲಿ ಹುದುಗಿರುವ ಅನೇಕ ಒಳಗಡೆ ಹುದುಗಿರೋ ನೋವುಗಳನ್ನು ಹೊರಗಡೆ ತಂದು ನಮ್ಮ ಸಮಸ್ಯೆಗಳಿಂದ ಹೊರಗಡೆ ಬರೋಣ. ಈ ಸಮಸ್ಯೆಗಳಿಂದ ಹೊರಗಡೆ ಬರಬೇಕು ಅಂದರೆ ಯಾವುದೇ ಒಂದು ಕಾಯಿಲೆ ಅಥವಾ ಯಾವುದೋ ಒಂದು ಶಾರೀರಿಕ ಸಮಸ್ಯೆ ನಮ್ಮ ಶರೀರದಲ್ಲಿ ಕಾಣಿಸ್ಕೊಂಡಿದೆ ಅಂದರೆ ಅದನ್ನು ಸಂಪೂರ್ಣವಾಗಿ ಹೊರಗಡೆ ಹಾಕಬೇಕು ಅಂದರೆ 1-2 ದಿನದ ಕೆಲಸ ಆಗಿರಲ್ಲ, ಅಥವಾ ಅದನ್ನು ಸಮತೋಲನಕ್ಕೆ ತಂದುಕೊಳ್ಳೋದು 1-2 ದಿವಸದ ಕೆಲಸ ಆಗಿರಲ್ಲ. ಈ ಒಂದು ವರ್ಕ್ಶಾಪ್ 6 ತಿಂಗಳ ವರ್ಕ್ಶಾಪ್ ಆಗಿರುತ್ತೆ. ಪ್ರತಿ ದಿವಸ 1 ಗಂಟೆ ತರಗತಿ ಇರುತ್ತೆ, ಸೋಮವಾರದಿಂದ ಶುಕ್ರವಾರದವರೆಗೆ. ಈ ತರಗತಿಯನ್ನು ಜಾಯಿನ್ ಆಗೋಕ್ಕೆ ನಿಮ್ಮಲ್ಲಿ ಯಾರಿಗೆ ಆಸಕ್ತಿ ಇದ್ದರೂ ಕೂಡ ಈ ಕೆಳಗಡೆ ನನ್ನ ಫೋನ್ ನಂಬರ್ ಬರ್ತಾ ಇರುತ್ತೆ. ಆ ಫೋನ್ ನಂಬರಿಗೆ ನೀವು ಕಾಲ್ ಮಾಡಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಒಂದು ಸಲ ಕ್ಲಾಸ್ ಆರಂಭ ಆದಮೇಲೆ 1 ತಿಂಗಳ ನಂತರ ನಾನು ಜಾಯಿನ್ ಆಗಬಹುದಾ ಅಂತಂದರೆ ಖಂಡಿತ ಇಲ್ಲ. ಯಾಕೆಂದರೆ ನಾವು ಸ್ಟೆಪ್ ಬೈ ಸ್ಟೆಪ್ ಹೋಗ್ತೀವಿ. ಮೊದಲು ಶಾರೀರಿಕ ಸ್ಥಿತಿ, ಮನಸ್ಸಿನ ಸ್ಥಿತಿ, ಭಾವನೆಗಳ ಸ್ಥಿತಿ. ಯಾಕೆಂದರೆ ನಮ್ಮೊಳಗಡೆ ಇರೋ ಹಳೆಯ ಟ್ರಾಮಾಗಳನ್ನು ಕೂಡ ನಾವು ಆಚೆ ಹಾಕಬೇಕು. ಒಂದೊಂದೇ ಲೆವೆಲ್ಲಾಗಿ ನಾವು ಹೋಗ್ತಾ ಇರ್ತೀವಿ. ಮಧ್ಯದಲ್ಲಿ ಯಾರೋ ಒಬ್ಬರಿಗೆ ಜಾಯಿನ್ ಆಗಬೇಕು ಅಂದರೆ ಆಗಲ್ಲ. ಅದಕ್ಕೋಸ್ಕರ ನಿಮಗೆ ಯಾರ್ಯಾರು ಈ ವಿಡಿಯೋವನ್ನು ನೋಡ್ತೀರಾ, ಕೇವಲ ನೋಡಿ ಬಿಡಬೇಡಿ. ನಿಮಗೆ ಆ ಸಮಸ್ಯೆ ಇಲ್ಲ ಅಂದ್ರೂ ಅಥವಾ ನಿಮಗೆ ಜಾಯಿನ್ ಆಗೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಬೇರೆ ಇನ್ಯಾರೋ ಜಾಯಿನ್ ಆಗ್ತಾರೆ, ಸಾಧ್ಯ ಆದಷ್ಟು ಶೇರ್ ಮಾಡಿ. ಯಾಕಂದರೆ ಇದು ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಷಯ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ಅದನ್ನು ಎಷ್ಟು ಸಾಧ್ಯ ಅಷ್ಟು ಸಹಜ ಜೀವನದ ಮೂಲಕ ಸಹಜವಾಗಿ ನಾವು ಅದನ್ನು ಉತ್ತಮಗೊಳಿಸ್ತಾ ಹೋಗಬೇಕು.
ಯಾರಿಗೆ ಥೈರಾಯ್ಡ್ ಅಥವಾ PCOD ಪ್ರಾಬ್ಲಮ್ ಇದೆ ಅನ್ನೋರು, ಅಯ್ಯೋ ನನಗೆ ಆಗಲ್ಲಪ್ಪ, ನನಗೆ ಕಷ್ಟ ಇರುತ್ತೆ, ಯೋಗಾಸನ ಅಂದರೆ ಏನೋ ಅಂತ ಅಂದ್ಕೋಬೇಡಿ. ನಿಮ್ಮಿಂದನೂ ಸಾಧ್ಯ. ನಿಮಗೆ ಹೇಗೆ ಸಾಧ್ಯವಾಗುತ್ತೋ ಅಷ್ಟೇ ಸುಲಭವಾಗಿಯೇ ಮಾಡಿಸ್ತಾ ಹೋಗ್ತೀವಿ. ಯಾಕೆಂದರೆ ಒಂದು ಸಮಸ್ಯೆ ಇರೋರಿಗೆ ಅವರ ಶರೀರ ಯಾವ ರೀತಿ ಏನು ಹೇಳ್ತಾ ಇರುತ್ತೆ, ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾ ಇರುತ್ತೆ, ಅವರ ಮನಸ್ಸು ಏನು ಹೇಳ್ತಾ ಇರುತ್ತೆ ಅನ್ನೋದು ಒಬ್ಬ ಯೋಗ ಟ್ರೈನರ್ಗೆ ಗೊತ್ತಿರುತ್ತೆ. ಅದರ ಅನುಸಾರವಾಗಿ ಹೇಳಿಕೊಡ್ತಾ ಹೋಗ್ತಾರೆ. ನಿಮ್ಮಲ್ಲಿ ಯಾರಿಗೆ ಇದರ ಅಗತ್ಯ ಇದ್ರೂ ನನ್ನನ್ನು ಖಂಡಿತ ಕಾಂಟ್ಯಾಕ್ಟ್ ಮಾಡಿ. ಅಷ್ಟೇ ಅಲ್ಲ, ನಿಮ್ಮವರಿಗೆ ಎಲ್ಲರಿಗೂ ಈ ವಿಡಿಯೋವನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ. ಇವತ್ತಿನ ದಿನದಲ್ಲಿ ಥೈರಾಯ್ಡ್ ಮತ್ತು PCOD ತುಂಬ ಜನರ ದೊಡ್ಡ ಸಮಸ್ಯೆ ಆಗಿದೆ. ಕಾಯಿಲೆ ಚಿಕ್ಕದಾಗಿರುತ್ತೆ ಆರಂಭದಲ್ಲಿ, ಆದರೆ ಸಮಸ್ಯೆ ದೊಡ್ಡದಾಗ್ತಾ ಹೋಗುತ್ತೆ. ಒಂದರಿಂದ ಒಂದು ಲಿಂಕ್ ಆಗ್ತಾ ಹೋಗುತ್ತೆ ಸಮಸ್ಯೆಗಳು. ಅದಕ್ಕೋಸ್ಕರ ನಿಮಗೆ ಪರಿಚಯ ಇರೋ ಪ್ರತಿಯೊಬ್ಬರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ನಾವು ಒಬ್ಬರಿಗೆ ಸಹಾಯವನ್ನು ಮಾಡಿದ ಹಾಗಾಗುತ್ತೆ. ಈ ವಿಡಿಯೋವನ್ನು ಶೇರ್ ಮಾಡಿದ್ರೆ ಕೂಡ ಯಾರೋ ಒಬ್ಬರು ಅಗತ್ಯ ಇರೋರು ಜಾಯ್ನ್ ಆಗ್ತಾರೆ. ನಾವು ಒಂದು ಸೇವೆಯನ್ನು ಮಾಡಿದ ಹಾಗೇ ಆಗುತ್ತೆ. ಸಹಜ ಮಾರ್ಗದ ಮೂಲಕ ಆರೋಗ್ಯವನ್ನು ಪಡ್ಕೊಳ್ಳೋಕ್ಕೆ, ಒಬ್ಬನ ಮಾನಸಿಕ ಒತ್ತಡದಿಂದ ಹೊರಬರೋಕ್ಕೆ ಸಹಾಯವನ್ನು ಮಾಡಿರೋ ಹಾಗೆ ಆಗುತ್ತೆ. ಮಾರ್ಚ್ 1ನೇ ತಾರೀಕಿಂದ ಆರಂಭ ಆಗುತ್ತೆ. ಯಾರು ಜಾಯ್ನ್ ಆಗ್ತೀರಾ ಆದಷ್ಟು ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.